ನಾವು ನಿತ್ಯ ಬಾಂಬ್ ಸ್ಫೋಟದ ಸುದ್ದಿ ಕೇಳ್ತಾ ಇದ್ವಿ. ಅದು ದೆಹಲಿ, ಅಹಮದಾಬಾದು, ಜಮ್ಮು ಕಾಶ್ಮೀರ, ಪಂಜಾಬು. ಇದು ಒಂದು ರೀತಿ ನಿತ್ಯದ ಸುದ್ದಿಯಾಗಿತ್ತು ಬಾಂಬ್ ಸ್ಫೋಟ. ಈಗ ಉತ್ತರದಲ್ಲಿ ಸದ್ದು ಕ್ಷೀಣ ಆಗಿದೆ, ಇಲ್ಲ ಅನ್ನುವಷ್ಟು ಮಟ್ಟಿಗೆ ನಿಂತು ಹೋಗಿದೆ. ದಕ್ಷಿಣದಲ್ಲಿ, ಭಾರತದ ದಕ್ಷಿಣದಲ್ಲಿ, ವಿಶೇಷವಾಗಿ ಕೇರಳ, ತೆಲಂಗಾಣ, ಕರ್ನಾಟಕದಲ್ಲಿ ಬಾಂಬಿನ ಸದ್ದು ಕೇಳ್ತಾ ಇದೆ. ಇದು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರುವ ಸಂಗತಿ. ನಮ್ಮ ಕರ್ನಾಟಕದ ಸರ್ಕಾರ ಬ್ರಾಂಡ್ ಬೆಂಗಳೂರು ಮಾಡಬೇಕು ಅಂತ ಹೊರಟಿದ್ದಾರೆ. ಬ್ರಾಂಡ್ ಬೆಂಗಳೂರಿಗೆ ಬಾಂಬ್ ಭೀತಿ ಎದುರಾಗಿದೆ. ನಿನ್ನೆ ರಾಮೇಶ್ವರಂ ಕೆಪೆಯಲ್ಲಿ ನಡೆದಂಥ LED ಆಧಾರಿತ ಆಗಿರ್ತಕ್ಕಂಥ ಬಾಂಬ್ ಸ್ಫೋಟ, ನನಗನ್ಸುತ್ತೆ ಇದು ರಿಹರ್ಸಲ್ ಇರ್ಬೋದು, ಪರೀಕ್ಷಾರ್ಥವಾಗಿ ಸ್ಫೋಟ ಮಾಡಿರ್ಬೋದು ಅಂತ ನನಗೆ ಅನುಮಾನ ಇದೆ. ಅಂದರೆ ಸರಣಿ ಸ್ಫೋಟದ ಮುನ್ಸೂಚನೆಯನ್ನು ಕೊಡ್ತಾ ಇರ್ಬೋದು. ಒಂದು ಪರೀಕ್ಷಾರ್ಥ ಪ್ರಯೋಗವಾಗಿ ಇಲ್ಲಿ ಸ್ಫೋಟ ಮಾಡಿರ್ಬೋದು ಅಂತಕ್ಕಂಥ ಸಂಶಯ ನನಗೆ ಕಾಡ್ತಾ ಇದೆ. ನನಗೆ ಅದಕ್ಕಾಗಿ ಕರ್ನಾಟಕ ಸರ್ಕಾರಕ್ಕೆ ವಿಶೇಷವಾಗಿ ಇಡೀ ತನಿಖೆಯನ್ನು NIAಗೆ ಒಪ್ಪಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ನೋಡಿ, ಕರ್ನಾಟಕವನ್ನು ಭಯೋತ್ಪಾದಕರು ಸ್ಲೀಪರ್ ಸೆಲ್ ಆಗಿ ಮಾಡಿಕೊಂಡಿದ್ದು ಹೊಸ್ತಲ್ಲ. ಇಲ್ಲಿ ಟ್ರೈನಿಂಗ್ ಸೆಂಟರ್ ಆಗಿಯೂ ಕರ್ನಾಟಕವನ್ನು ಬಳಸ್ಕೊಂಡಿದ್ದಾರೆ. ನಮ್ಮದೇ ಜಿಲ್ಲೆ ಕೊಪ್ಪದಲ್ಲಿ ಹಿಂದೆ ಬಂದೂಕು ಮತ್ತು ಬಾಂಬ್ ತಯಾರಿಸುವ ತರಬೇತಿ ಇರ್ಬೋದು. ತೀರ್ಥಹಳ್ಳಿನಲ್ಲಿ ಕುಕ್ಕರ್ ಬಾಂಬು ತಯಾರಿಸಿದಂಥ ವ್ಯಕ್ತಿಗಳು ತರಬೇತಿಯನ್ನು ತೀರ್ಥಹಳ್ಳಿಯಲ್ಲಿ ಕೊಟ್ಟಿದ್ದಿರ್ಬೋದು. ಕೊಡಗಿನಲ್ಲಿ ತರಬೇತಿ ಪಡೆದಿದ್ದಿರ್ಬೋದು. ವೈನಾಡು ಗಡಿಗೆ ಹೊಂದ್ಕೊಂಡಂಥ, ಕೇರಳ ಗಡಿಗೆ ಹೊಂದ್ಕೊಂಡಂಥ ಕೊಡಗಿನಲ್ಲಿ ತರಬೇತಿ ಮಾಡಿದ್ದಿರ್ಬೋದು. ಇದು ನಾವು ಕರ್ನಾಟಕವನ್ನು ಅವರು ಸ್ಲೀಪರ್ ಸೆಲ್ಲು ಮತ್ತು ಟ್ರೈನಿಂಗ್ ಸೆಂಟರ್ ಆಗಿ ಬಳಸ್ಕೊಂಡಿರ್ತಕ್ಕಂಥ ಸಾಕಷ್ಟು ಇನ್ಫಾರ್ಮೇಷನ್ನು ಮತ್ತು ಸರ್ಕಾರದ ಬಳಿ ಇದೆ. ಇದಲ್ಲದೇನು ಈ ಒಂದು ಸ್ವಲ್ಪ ಹಿನ್ನೋಟಕ್ಕೆ ಹೋಗಬೇಕಾಗತ್ತೆ. ಈಗ ಭಯೋತ್ಪಾದನೆ ಪ್ರಾರಂಭ ಆಗೋದೇ ಮತಾಂಧತೆಯ ಅತಿರೇಕ ಭಯೋತ್ಪಾದನೆಯಾಗಿ ಪರಿವರ್ತನೆ ಆಗುತ್ತೆ. ಮತಾಂಧತೆಯ ಅತಿರೇಕವನ್ನು ಕೊರೋನಾ ಸಮಯದಲ್ಲಿ ಬೆಂಗಳೂರಿನ ಹಲವು ಕಡೆಗಳಲ್ಲಿ ನೋಡಿದ್ವು. ಪಾದರಾಯನಪುರ ಇತ್ಯಾದಿ ಕೊರೋನಾ ವಾರಿಯರ್ಸ್ನೇ ಅಟ್ಯಾಕ್ ಮಾಡಿದ್ರು. ಮತಾಂಧತೆಯ ಅತಿರೇಕ DJ ಹಳ್ಳಿ, KG ಹಳ್ಳಿ ಪ್ರಕರಣದಲ್ಲಿ ನಾವು ನೋಡಿದ್ವಿ. ದಲಿತ ಶಾಸಕನ ಮನೆ ಸುಟ್ಟರು, ಅಖಂಡ ಶ್ರೀನಿವಾಸ ಮೂರ್ತಿ ಮನೆಯನ್ನು ಸುಟ್ಟರು. 200ಕ್ಕೂ ಹೆಚ್ಚು ಮನೆ, ವಾಹನಗಳನ್ನು ಜಖಂ ಮಾಡಿದ್ದಲ್ಲದೆ ಪೊಲೀಸ್ ಸ್ಟೇಷನಿಗೆ ಬೆಂಕಿ ಹಾಕಿದರು. ಮತಾಂಧತೆಯ ಅತಿರೇಕ ಹುಬ್ಬಳ್ಳಿ, ಧಾರವಾಡದಲ್ಲೂ ನಾವು ನೋಡಿದ್ವಿ. ಅದರ ಮತಾಂಧತೆಯ ಅತಿರೇಕದ ಪರಿಣಾಮವಾಗಿಯೇ ಪಾಕಿಸ್ತಾನದ ಪ್ರೀತಿಯನ್ನು ಬೆಳಗಾಂನಲ್ಲಿ ವ್ಯಕ್ತಪಡಿಸಿದ್ದು, ಪಾಕಿಸ್ತಾನದ ಪ್ರೀತಿಯನ್ನು ವಿಧಾನಸೌಧದಲ್ಲಿ ವ್ಯಕ್ತಪಡಿಸಿದ್ದು. ಇದನ್ನು ನೋಡಿದ್ದು ಮಾತ್ರ ಅಲ್ಲ, ನೋಡಿ, ಕುಕ್ಕರ್ ಬಾಂಬ್ ಸ್ಫೋಟ ಆಯಿತು ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆಯಿತು. ಈಗ ಬೆಂಗಳೂರಿನಲ್ಲಿ LED ಬಾಂಬ್ ಸ್ಫೋಟ ಆಗಿದೆ. ಬೆಂಗಳೂರಿನಲ್ಲೇ ಇದು ಕಳೆದ 11 ವರ್ಷಗಳ ರಿಪೋರ್ಟ್ ತಗೊಂಡ್ರೆ ಸಣ್ಣ ಮತ್ತು ಚಿಕ್ಕದು, ದೊಡ್ಡದು ಸೇರಿ 6 ಸ್ಫೋಟಗಳು ನಮ್ಮ ಕರ್ನಾಟಕದಲ್ಲಿ ನಡೆದಿದ್ದಾವೆ. ಇದೆಲ್ಲ ಪ್ರಯೋಗಾರ್ಥವಾಗಿ ನಡೆಸ್ತಾ ಇರುವಂಥ ಸರಣಿ ಸ್ಫೋಟದ ತಯಾರಿ ಅಂತ ನನಗೆ ಅನುಮಾನ ಬರ್ತಾ ಇದೆ. ಹಿಂದೆ ಸರಣಿ ಸ್ಫೋಟ ಕೊಯಮತ್ತೂರಿನಲ್ಲಿ ನಡೆದಿತ್ತು. ಈಗ ಆ ಥರ ಸರಣಿ ಸ್ಫೋಟದ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಮತಾಂಧ ಶಕ್ತಿಗಳು ಮತ್ತು ಭಯೋತ್ಪಾದಕರು ಕೈ ಜೋಡಿಸಿದ್ದಾರೆ ಅಂಥೇಳಿ ನನಗೆ ಸಂಶಯ ಇದೆ. ಶಂಕಿತ ಭಯೋತ್ಪಾದಕರನ್ನೇ ಈ ಸರ್ಕಾರ, ಕಾಂಗ್ರೆಸ್ ಬಂದ ಮೇಲೆ NIA ಬಂಧಿಸಿರುವ ಶಂಕಿತ ಭಯೋತ್ಪಾದಕರ ಸಂಖ್ಯೆನೇ 21 ಇದೆ. ನಿಮಗೆ ನೋಡಿ, ಜುಲೈ 19ನೇ ತಾರೀಕು ಬೆಂಗಳೂರು ಸ್ಫೋಟಕ್ಕೆ ಸಂಚು ಮಾಡಿದಂಥ 5 ಜನರನ್ನು ಬಂಧನ ಮಾಡಿತು. ಡಿಸೆಂಬರ್ 18ನೇ ತಾರೀಕು LED ಸ್ಫೋಟಕ್ಕೆ ಸಂಬಂಧಿಸಿದಂತೆ ಶಂಕಿತ 8 ಜನರ ಉಗ್ರರ ಬಂಧನ ಆಯಿತು. ಜನವರಿ 13ನೇ ತಾರೀಕು ಪಿದಾಯಿನ್ ದಾಳಿ ಸಂಚು, ಅದಕ್ಕೆ ಸೇರಿದಂತೆ
ಆತ್ಮಾಹುತಿ ದಾಳಿಗೆ ಸಂಚು ನಡೆಸುತ್ತಿದ್ದಂಥ ಸಂಖ್ಯೆಯ ಮೇಲೆ 8 ಜನರ ಮೇಲನ್ನ ಬಂಧನ ಮಾಡ್ತು. ಹಿಂದೆ ಭಟ್ಕಳವನ್ನು ಜೈನರ ಕಾಶಿ, ಒಂದು ಕಾಲದಲ್ಲಿ ಜೈನರ ಕಾಶಿ ಅಂತ ಕರಿತಾ ಇದ್ವಿ. ಈಗ ಅದು ಭಯೋತ್ಪಾದಕರ ನೆಲೆಯಾಗಿ ಪರಿವರ್ತನೆ ಆಗಿ ಒಂದು ರೀತಿ ಭಟ್ಕಳ ಜೊತೆಗೆ ಭಯೋತ್ಪಾದಕರ ಹೆಸರು ತಳುಕಾಕೊಂಡಿತ್ತು. ಅವನು ಯಾಸೀನ್ ಭಟ್ಕಳ ಇರ್ಬೋದು, ಭಯೋತ್ಪಾದಕರ ತಳುಕಾಕೊಂಡಿದ್ರು. ಇದೆಲ್ಲ ನೋಡಿದಾಗ ಭಾಳ ದೊಡ್ಡ ಪೂರ್ವ ತಯಾರಿಯನ್ನು ಮಾಡ್ತಾ ಇದ್ದಾರೆ ಏನೋ ಅಂತಕ್ಕಂಥ ಸಂಶಯ ನನಗೆ ಬರ್ತಾ ಇದೆ. ಇದೊಂದು ರೀತಿಯಲ್ಲಿ 7ನೇ ಶತಮಾನದ ಗಜ್ವಾಯಿ ಹಿಂದ್ ಅಂದರೆ ಅರಬ್ ನೆಲದಲ್ಲಿ ತಯಾರಾಗುತ್ತೆ. ಭಾರತವನ್ನು ಆಕ್ರಮಣ ಮಾಡಿ ಭಾರತವನ್ನು ಇಸ್ಲಾಮಿ ರಾಷ್ಟ್ರವಾಗಿ ಮಾಡಬೇಕು ಅನ್ನುವಂಥ ಯೋಜನೆ ಅರಬ್ ನೆಲದಲ್ಲಿ ತಯಾರಾಗುತ್ತೆ. ಅರಬ್ ನೆಲದಲ್ಲಿ ತಯಾರಾದಂಥ ಯೋಜನೆ ಪ್ರಕಾರವಾಗಿಯೇ ನಾವು ಗಾಂಧಾರವನ್ನು ಕಳ್ಕೊಂಡ್ವಿ, ಅಫ್ಘಾನಿಸ್ತಾನ ಆಯಿತು, ಸಿಂಧನ್ನು ಕಳ್ಕೊಂಡ್ವಿ, ಪಾಕಿಸ್ತಾನ ಆಯಿತು, ಬಂಗಾಳವನ್ನು ತುಂಡರಿಸಿ ಬಾಂಗ್ಲಾದೇಶ್ ಮಾಡಿದ್ರು, ಕಾಶ್ಮೀರವನ್ನು ಭಾರತದಿಂದ ತುಂಡರಿಸಬೇಕು ಅನ್ನೋ ಸಂಚು ಕೂಡ ಆ ಗಜ್ವಾಯಿ ಹಿಂದಿನ ಮುಂದುವರೆದ ಭಾಗನೇ ಆಗಿತ್ತು. ಇದಲ್ಲದೆ ಇತ್ತೀಚೆಗೆ ಶಂಕಿತ ಸಿಮಿ ಉಗ್ರರ ಕಚೇರಿ ಮೇಲೆ ದಾಳಿ ಮಾಡಿದಾಗ ಒಂದು ಮ್ಯಾಪ್ ಸಿಕ್ತು. ಆ ಮ್ಯಾಪ್ನಲ್ಲಿ ಅವರು ಗಜ್ವಾಯಿ ಹಿಂದಿನ ಮುಂದುವರೆದ ಭಾಗವಾಗಿ ಮೊಘಲ್ಸ್ತಾನ್ ಅಂತ ಹೇಳಿ ಮೊಘಲರ ಆಳ್ವಿಕೆ ಎಲ್ಲೆಲ್ಲಿತ್ತು ಅದೆಲ್ಲವನ್ನು ಕೂಡ ಇಸ್ಲಾಂ ರಾಷ್ಟ್ರ ಮಾಡಬೇಕು ಅನ್ನುವಂಥ ಯೋಜನೆ ರೂಪಿಸಿ ಅದಕ್ಕೆ ಬೇಕಾದಂಥ ಹಲವು ರೀತಿಯ ತಯಾರಿ ಮಾಡ್ತಿದ್ದಂಥ ಇನ್ಫಾರ್ಮೇಷನ್ ಅದರಲ್ಲಿತ್ತು. ನನಗೆ ಈ ಎಲ್ಲ ಬಾಂಬ್ ಸ್ಫೋಟದ ಪೂರ್ವ ತಯಾರಿ ನೋಡಿದಾಗ ಇದರ ಮುಂದುವರೆದ ಭಾಗವೇ ಇರ್ಬೋದು ಅನ್ನೋದು ನನಗೆ ಸಂಶಯ ಇದೆ. ಹಾಗಾಗಿ ಇದರ ಸಮಗ್ರ ತನಿಖೆಯ ಹಿನ್ನೆಲೆಯಲ್ಲಿ ಒಂದಕ್ಕೊಂದು ಇಂಟರ್ನ್ಯಾಷನಲ್ ಲಿಂಕ್ ಇರುವಂಥ ಸಾಧ್ಯತೆ ಇರೋ ಕಾರಣದಿಂದಾಗಿ ಇದನ್ನು ಪೂರ್ಣ ಪ್ರಮಾಣದ NIA ತನಿಖೆಗೆ ವಹಿಸಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಹೇಳಿಕೆ ಕೊಟ್ಟರು. ಹೇಳಿಕೆ ನಾವು ಗಮನಿಸ್ತು. ಇದರಲ್ಲಿ ಯಾರೂ ರಾಜಕಾರಣ ಮಾಡಬಾರ್ದು ಅಂತ ಹೇಳಿದ್ದಾರೆ. ಇದು ರಾಜಕಾರಣ ಮಾಡೋ ವಿಷಯ ಅಲ್ಲ. ಇದು ಸಮಗ್ರತೆಗೆ ಸಂಬಂಧಿಸಿದಂಥ ನಮ್ಮ ಜನರ ಬದುಕಿನ ಸುರಕ್ಷತೆಗೆ ಸಂಬಂಧಿಸಿದಂಥ ವಿಷಯ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ನೀವು ನಿಮ್ಮ ಸಂಪುಟದ ಸಹೋದ್ಯೋಗಿಗಳಿಗೆ, ನಿಮ್ಮ ಕಾಂಗ್ರೆಸ್ನ ಮುಖಂಡರುಗಳಿಗೆ ನೀವು ಕಿವಿ ಮಾತು ಹೇಳಬೇಕಾಗತ್ತೆ. ಭಯೋತ್ಪಾದಕರ ಬಗ್ಗೆ ಸಿಂಪತಿ ಬೇಡ ಅಂತ ಹೇಳಿ. ಬಿಜೆಹಳ್ಳಿ KJಹಳ್ಳಿ ಪ್ರಕರಣದಲ್ಲಿ ಅಮಾಯಕರು ಅನ್ನೋ ಸಿಂಪತಿಯನ್ನು ನಿಮ್ಮದೇ ಸಂಪುಟದ ಸಚಿವರು ವ್ಯಕ್ತಪಡಿಸಿದ್ರು, ಪತ್ರ ಬರೆದು ಅವ್ರನ್ನ ಬಿಡುಗಡೆ ಮಾಡಿ ಅಂತೇಳಿ. ಕುಕ್ಕರ್ ಬ್ಲಾಸ್ಟ್ ಆದಾಗ ಇದೆಲ್ಲ BJPಯವರ ಆಟ ಅನ್ನುವಂಥ ಆಪಾದನೆಯನ್ನು ಸನ್ಮಾನ್ಯ DK ಶಿವಕುಮಾರ್ ಅವರು, ಇವ್ರದೇ ಸಂಪುಟದ ಉಪಮುಖ್ಯಮಂತ್ರಿ, ಅವರು ವ್ಯಕ್ತಪಡಿಸಿದರು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ, ಏನ್ರಿ ಅವ್ರನ್ನೆಲ್ಲ ಭಯೋತ್ಪಾದಕರು ಅಂತ ಕರಿತೀರಾ, ದೇ ಆರ್ ಆಲ್ ಅವರ್ ಬ್ರದರ್ಸ್ ಅಂತ ಹೇಳಿದರು. ಅಂದರೆ BJPಯವರು ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿ ಭಯೋತ್ಪಾದಕರು ಅಂತ ಕರಿತಾ ಇದೆ, ಅವರೆಲ್ಲ ನಮ್ಮ ಬ್ರದರ್ಸ್ ಅಂತ ಹೇಳಿದರು. ಹಾಗಾಗಿ ನಿಮ್ಮ ಈ ರಾಜಕಾರಣಕ್ಕೋಸ್ಕರ ಭಯೋತ್ಪಾದಕರನ್ನ ಬ್ರದರ್ಸ್ ಅನ್ನುವಂಥ ಭಾವನೆಯಲ್ಲಿ ನೀವು ನಡ್ಕೊಳ್ಬೇಡಿ. ಅದು ನೀವು ನಿಮ್ಮ ಸಂಪುಟದ ಸಚಿವರಿಗೆ ಮತ್ತು ನಿಮ್ಮ ಪಕ್ಷದ ಮುಖಂಡರುಗಳಿಗೆ ಕಿವಿ ಮಾತು ಹೇಳಬೇಕು ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಮತ್ತು ಅಮಾಯಕರು ಅಂತ ಭಯೋತ್ಪಾದನೆ ನಡೆಸೋರಿಗೆ ಸರ್ಟಿಫಿಕೇಟ್ ಕೊಡೋದು ಒಂದು ಅಪಾಯಕಾರಿಯಾಗತ್ತೆ. ಆ ರೀತಿ ಅಪಾಯಕಾರಿ ನೀತಿಯನ್ನು ಕೈಬಿಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಇನ್ನೊಂದು, ಕರ್ನಾಟಕದಲ್ಲಿ ಇದೇ ಸಂದರ್ಭದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಜಾತಿ ಜಗಳ ಹಚ್ಚುವಂಥ ಸಂಚು ನಡೆಸಿದ್ದಾರೆ. ಒಂದು ಕಡೆ ಭಯೋತ್ಪಾದಕರ ಸಂಚು, ಇನ್ನೊಂದು ಕಡೆ ಕಾಂಗ್ರೆಸ್ಸಿಂದೇ ಸಂಚಿದು. ನಾನು ಎಲ್ಲವನ್ನು ತಿಳಿದು ಅಧ್ಯಯನ ಮಾಡಿಯೇ ಈ ಆಪಾದನೆ ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ದೇ ಸಂಚು, ಜಾತಿ ಜಗಳ ಹುಟ್ಟು ಹಾಕುವಂಥ ಸಂಚು ಕಾಂಗ್ರೆಸ್ ನಡೆಸಿದೆ. ಆ ಸಂಚಿನ ಪರಿಣಾಮವಾಗಿಯೇ ನೋಡಿ, ಕಾಂತರಾಜು ವರದಿ, ಅದಕ್ಕೆ ಮೆಂಬರ್ ಸೆಕ್ರೆಟರಿನೇ ಸಹಿ ಹಾಕಲಿಲ್ಲ, 200 ಕೋಟಿ ಖರ್ಚಾಗಿದೆ. 2017ರಲ್ಲೇ ಕೊಟ್ಟಿದ್ದು, 17ರಲ್ಲೇ ಕೊಟ್ಟಿದ್ದ ವರದಿ ಅದು ವೈಜ್ಞಾನಿಕವಾಗಿಲ್ಲ ಅನ್ನೋ ಕಾರಣಕ್ಕೆ ಅದರಲ್ಲಿ ಪೂರ್ವಾಗ್ರಹ ಪೀಡಿತವಾಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಆ ಕಾಂತರಾಜು ವರದಿಗೆ ಮೆಂಬರ್ ಸೆಕ್ರೆಟರಿ ಸೈನ್ ಹಾಕಲಿಲ್ಲ.